ಮಾಡಲಾಗಿದೆ ಆಸನದ ವ್ಯವಸ್ಥೆ. ನಿಂತು ಹೋಗಿದ್ದ ದಸರಾ ಕುಸ್ತಿಗಳನ್ನು ಪ್ರಾರಂಭ ಮಾಡಿ 50 ವರ್ಷ ಆಯಿತು. ಸಾವಿರಾರು ಜನ ಕುಸ್ತಿಪಟುಗಳು ನಾಡಿನಾದ್ಯಂತ ಬಂದು ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಈ ಒಂದು ಜಾನಪದ ಕ್ರೀಡೆ ಕುಸ್ತಿ ನಿಜವಾಗಲೂ ನಮ್ಮ ಜನರು ಯುವ ಜನರ ಪ್ರಗತಿಗೆ ಅತ್ಯಂತ ಒಳ್ಳೆಯ ಸಾಧನ ಅಂತ ಹೇಳಿ ನನ್ನ ಈ ಕುಸ್ತಿ ಪಟುಗಳು ದೇಶದ ಹಲವಾರು ಭಾಗಗಳಿಂದ ಬರ್ತಾರೆ. ಇದನ್ನು 50 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ವಿಶೇಷವಾಗಿ ಮಹಿಳಾ ಕುಸ್ತಿನ ಕೂಡ ನಾವು ಮಾಡ್ತೀವಿ. ಈ ಕುಸ್ತಿ ಕಾರ್ಯಕ್ರಮವನ್ನು ಆಯೋಜಿಸುವ ಹಿಂದಿನ ಉದ್ದೇಶ ಗರಡಿ ಮನೆಗಳು ಉಳಿಬೇಕು ಅನ್ನೋದು ಕೂಡ ನಮ್ಮ ಒಂದು ಆಸೆ ಆಗಿದೆ. ಸೊ ಹಾಗಾಗಿ ಕುಸ್ತಿಗೆ ಒಂದು ಉತ್ತೇಜನ ಕೊಟ್ಟು ಎಲ್ಲ ಕಡೆ ಗರಡಿ ಮನೆಗಳನ್ನ ಸಹಕಾರ ಮಾಡಿ ಗ್ರಾಮಾಂತರದಲ್ಲಿರೋಂಥ ಕ್ರೀಡಾಪಟುಗಳನ್ನ ಬೆಳೆಸಿ ಸಹಕರಿಸ್ಬೇಕಂತ ಸರ್ಕಾರದ ಕಡೆ ನನ್ನ ಮನವಿ ಇದೆ. ಎಲ್ಲ ಕಡೆಗೆ ಬೆಳೆಸಿ ಉಳಿಸಿ ಸಹಕಾರ ಮಾಡಬೇಕು ಸರ್ಕಾರ. ವರ್ಷಗಳಿಂದ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮಹಿಳೆಯರ ವಿಭಾಗದ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಕೂಡ ಏರ್ಪಡಿಸಿದ್ದಾರೆ. ಈ ಒಂದು ಸಾಗರದ ತಾಲೂಕು ಮಟ್ಟದ ಒಂದು ಭಾಗದಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಒಂದು ಪಂದ್ಯಾವಳಿಯನ್ನು ನಡೆಸ್ತಾ ಇರೋದು ಬಹಳ ಖುಷಿಯನ್ನು ತಂದುಕೊಟ್ಟಿದೆ. ಮಾಡಿರುವಂತಹ ಎಲ್ಲ ಆಯೋಜಕರು ಮತ್ತೆ ವಿಶೇಷವಾಗಿ ಮಕ್ಕಳನ್ನ ತಯಾರಿ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ಪೋಷಕರಿಗೆ ಅಭಿನಂದಿಸುತ್ತಾ ನಮ್ಮ ಗಾಂಧಿ ಜಯಂತಿ ಏನು ಗಾಂಧೀಜಿಯವರು ನಡ್ಕೊಟ್ಟಿದ್ದಾರೆ ಆ ದಾರಿನಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿದ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ವರ್ಷದ ಗಾಂಧಿ ಜಯಂತಿನ ತುಂಬಾ ವಿಶೇಷವಾಗಿ ಗಾಂಧಿ ಭವನದಲ್ಲಿ ಮಕ್ಕಳ ಜೊತೆ ಸೇರಿಕೊಂಡು ಅವರು ಅರ್ಥಪೂರ್ಣವಾಗಿ ಮಾಡಬೇಕು. ಯಾಕಂದ್ರೆ ಗಾಂಧೀಜಿಯವರು ಹೇಳಿದ್ದು ಸಿಂಪ್ಲಿಸಿಟಿ, ಸಿಂಪಲ್ ಆಗಿರ್ಬೇಕು, ಹಂಬಲ್ ಆಗಿರ್ಬೇಕು ಅಂತ. ಸತ್ಯ, ಯಾವುದೇ ತರ ಲೋಪ ದೋಷ ಇದ್ದಂತ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ನಮ್ಮಲ್ಲಿ ನಾವೆಲ್ಲ ಬಳಸ್ಕೊಂಡು ಈ ದೇಶನ ಮುಂದಕ್ಕೆ ಇನ್ನೂ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಜಯಂತಿ ಅವರ ಇವತ್ತು ಕಾರ್ಯಕ್ರಮ ಅಂಗವಾಗಿ ಗಾಂಧಿಯವರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಬೆಳೆಯೋಣ. The material gains of globalization without adopting the same political values that represented or underpinned the Western society. Today, they assert alternative models of growth and governance, drawing on their civilizational continuities. Their emergence questions the assumption of the Western liberal values are the only path to economic success. These nations have become central pillars of the global order in economic, political, and technological terms. The absolute dominance once enjoyed by a hegemon is now contested. In this context, therefore, India's rise as a stabilizing force is neither accidental nor transient. Instead, it results from a powerful combination of various factors. Improved quality of capital expenditure and reining in inflationary pressures has been consistent. We have implemented strategic reforms that enhance the ease of doing business, promote financial inclusion,
and improve the quality of life for the average citizen in the country. With the steady share of consumption and investment in the overall GDP over the years, India's growth is firmly anchored in its domestic factors, which minimizes the impact of external shocks on overall growth. As a result, the Indian economy is resilient, continues to grow sustainably. However, just as eternal vigilance is the price for liberty, eternal performance is the price of strategic independence. There is no room for complacency or self-regulation beyond a quiet confidence in our abilities to take the right decisions and to execute them. ವರ್ಷಗಳಲ್ಲೇ ಅಂದರೆ 2019 ಗಾಂಧೀಜಿಯವರ 150ನೇ ಹುಟ್ಟುಹಬ್ಬ ಬರುವ ಪೂರ್ವದಲ್ಲಿ ನೈರ್ಮಲ್ಯ ಅನ್ನೋದು ಭಾರತದಲ್ಲಿ ಸ್ಥಾಪನೆ ಆಗಬೇಕು, ಪ್ರತಿಯೊಬ್ಬರು ಶೌಚಾಲಯನ ಹೊಂದಬೇಕು ಅಂತ. ಗಾಂಧೀಜಿಯವರು ಸ್ವದೇಶಿ ವಸ್ತುಗಳ ಬಳಕೆ ಬಗ್ಗೆ ಅವಾಗ ಬಹಳಷ್ಟು ಒತ್ತಡ ಕೊಟ್ಟಿದ್ರು, ಪಾಲನೆ ಮಾಡ್ತಾ ಇದ್ರು. ನಾವು ಗಾಂಧಿ ಚರಕವನ್ನು ಇದು ಮಾಡಿದ್ವಿ. ಅದು ಸಂಕೇತ, ಸೆಲ್ಫ್ ರಿಲಯನ್ಸ್, ಸ್ವಾವಲಂಬಿಯ ಬದುಕಿನ ಸಂಕೇತ. ಅದಕ್ಕೆ ಚರಕ, ದ ಸ್ಪಿನ್ನಿಂಗ್ ವೇಲ್, ದ ಸಿಂಬಲ್ ಆಫ್ ಫ್ರೀಡಮ್ ಮೂಮೆಂಟ್. ಪುರುಷರಿಗೆ ಆದೇಶಿಸುವುದಿಲ್ಲ, ಪುರುಷರಿಗೆ ನಿವೇದನೆ ಮಾಡ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ನೀವು ನಿಮ್ಮ ತಾಯಿ, ಸಹೋದರಿ, ಪತ್ನಿ ಮತ್ತು ಮಗಳನ್ನು ನಿಮ್ಮಂತೆ ಸಮಾನರು ಅಂತ ಯಾವಾಗ ಭಾವಿಸ್ತೀರೋ ಆವಾಗ ಖಂಡಿತವಾಗ್ಲೂ ಕೂಡ ಭಾರತ ಒಂದು ಸಮೃದ್ಧ ಭಾರತವಾಗಿ ಹೊರ ಹೋಗ್ತದೆ ಅನ್ನೋದನ್ನ ಗಾಂಧೀಜಿ ದಿ ಲಾಸ್ಟ್ ಫೇಸ್ ಅನ್ನೋ ಒಂದು ಕೃತಿಯಲ್ಲಿ ದಾಖಲಿಸ್ತಾರೆ.